ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಒಂದು ರೀಡಿಂಗ್ನ ಮಾಡ್ತೀನಿ ಅಂದರೆ, ನಿಮ್ಮ ಲೈಫಿಂದ ಒಬ್ಬರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಂದರೆ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ, ಅವ್ರು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಸೊ ಈ ವಿಷಯದ ಬಗ್ಗೆನೇ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಏನು ಕಾರಣ? ಬ್ರೇಕಪ್ ಟ್ಯಾರೋ ಅಂತ ಇದನ್ನು ನಾವು ಹೇಳ್ತೀವಿ, ಬ್ರೇಕಪ್ ಟ್ಯಾರೋ ರೀಡಿಂಗ್. ಸೊ ಅವರು ಇವಾಗ ನಿಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿಲ್ಲ, ಆದರೆ ಇದು ನಿಮಗೆ ತುಂಬ ನೋವು ಕೊಟ್ಟಿದೆ. ಇದರಿಂದ ಹೇಗೆ ಆಚೆ ಬರೋದು ಮತ್ತು ಯಾವ ವಿಷಯನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ವರ್ಕ್ ಆಗಲಿಲ್ಲ? ಅವ್ರ ಮನಸ್ಸಿನಲ್ಲಿ ಏನಿತ್ತು, ನಿಮ್ಮ ಮನಸ್ಸಿನಲ್ಲಿ ಏನಿತ್ತು? ಇಬ್ರು ಒಂದೇ ಒಂದು ಇಂಟೆನ್ಷನಲ್ಲಿ ಇದ್ರಾ ಇಲ್ವಾ? ಸೊ ನಿಮಗೆ ಈ ಪಾಸ್ಟ್ ಬಗ್ಗೆನೇ ಕ್ಲಾರಿಟಿ ಸಿಗುತ್ತೆ. ಈ ವ್ಯಕ್ತಿಯ ಇಂಟೆನ್ಷನ್ ಏನಾಗಿತ್ತು, ಅವರ ಉದ್ದೇಶ ಸರಿ ಇತ್ತಾ ಇಲ್ವಾ ನಿಮ್ಮ ಕಡೆಗೆ, ಯಾಕೆ ಈ ರಿಲೇಶನ್ಶಿಪ್ ಬ್ರೇಕ್ ಆಯಿತು, ಇದರ ವಿಷಯವಾಗಿ ರೀಡಿಂಗ್ನ ಮಾಡ್ತೀನಿ. ಮತ್ತು ಫ್ಯೂಚರ್ ಬಗ್ಗೆನೂ ಒಂದೆರಡು ಕಾರ್ಡ್ಸ್ನು ಕೂಡ ತೆಗಿತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ನೀವು ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತಾ? ಯಾರ ಜೊತೆ ನೀವು ಇವಾಗ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ, ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಆ ವ್ಯಕ್ತಿ ಬಗ್ಗೆನೇ ರೀಡಿಂಗ್ ಆಗಿದೆ. ಮತ್ತು ಅವ್ರು ವಾಪಸ್ ಬರ್ತಾರ ಅಂತಾನು ಒಂದ್ಸಲ ಚೆಕ್ ಮಾಡ್ಕೋಬಹುದು. ಅದನ್ನು ನಾನು ನಿಮಗೆ ಹೇಳ್ಬಿಡ್ತೇನೆ ಈ ರೀಡಿಂಗ್ನಲ್ಲಿ. ಸೊ ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ, ಇದು ಅಥವಾ ಇದು ಅಥವಾ ಇದು. ಐ ಹೋಪ್ ಯು ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಅವರು ವಾಪಸ್ ಬರ್ತಾರಾ ಬರೋದಿಲ್ವಾ ಅಂತ ನಾನು ನಿಮಗೆ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಎನರ್ಜಿ ಹೇಗಿದೆ ಅಂದರೆ, ನಿಮ್ಮ ಎನರ್ಜಿ ಅವ್ರ ಕಡೆಗೆ ಏನಿತ್ತು, ಅವರ ಎನರ್ಜಿ ನಿಮ್ಮ ಕಡೆಗೆ ಏನಿತ್ತು, ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಏನು, ಅದೇನು ಪ್ರಾಬ್ಲಮ್ ಆಗಿತ್ತು, ಮತ್ತು ನಿಮಗೆ ಇದರಿಂದ ಏನು ಸಿಕ್ಕಿದೆ, ಈಗ ಒಂದು ರಿಲೇಶನ್ಶಿಪ್ಪಿಂದ ನಿಮಗೇನು ಸಿಕ್ಕಿದೆ, ನೀವೇನು ಕಲಿಬಹುದು, ಮತ್ತು ಈ ವ್ಯಕ್ತಿ ವಾಪಸ್ ಬರ್ತಾರ, ಇದ್ರ ಬಗ್ಗೆನೂ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ನಿಮಗೆ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸಿಂದ ಕೂಡ ಮೆಸೇಜಸ್ನ ನಾನು ತೆಗೆದಿದ್ದೀನಿ. ಸೊ ಏನು ಬರುತ್ತೆ ನೋಡೋಣ. ಸೊ ನಿಮ್ಮ ಎನರ್ಜಿ ಡೆತ್ ಬಂದಿದೆ, ನಿಮ್ಮ ಎನರ್ಜಿ ಡೆತ್ ಇದೆ. ಅವರ ಎನರ್ಜಿ ಹೇಗಿದೆ, 5 ಆಫ್ ಸ್ಪೋರ್ಟ್ಸ್. ಇಬ್ರು ಒಂದು ನೆಗೆಟಿವ್ ಎನರ್ಜಿನಲ್ಲೇ ರಿಲೇಶನ್ಶಿಪ್ನಲ್ಲಿ ಇದ್ರಿ. ಓಕೆ, ಇಬ್ರು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಇಬ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಅವ್ರಿಗೂ ಇರಲಿಲ್ಲ, ನಿಮಗೂ ಇರಲಿಲ್ಲ. ಹಾಗೂ ಇನ್ನೇನಾದರೂ ಪ್ರಾಬ್ಲಮ್ಸ್ ಇತ್ತಾ ಅಂತ ನೋಡಕ್ ಹೋದ್ರೆ ಪೇಜ್ ಆಫ್ ಪೆಂಟಿಕಲ್ಸ್ ಬರುತ್ತೆ. ಇದರ ಅರ್ಥ ಏನಂದ್ರೆ ಲ್ಯಾಕ್ ಆಫ್ ಇನ್ವೆಸ್ಟ್ಮೆಂಟ್ ಮತ್ತು ಡಿಸ್ಟ್ರಾಕ್ಷನ್ ಏನೇ ಆಗಿರ್ಬೋದು, ಒಬ್ರಿಗೊಬ್ರು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ ಅನ್ನೋದು ವಿಷಯ. ಇಬ್ರು ತಿಳ್ಕೊಬೇಕಿದು, ನೀವು ಮತ್ತು ಅವ್ರಿಬ್ರು. ಮತ್ತು ನೀವೇನ್ ಗಳಿಸ್ಕೊಂಡ್ರಿ ಅಂದ್ರೆ, ನಿಮ್ಗೂ ಒಂದು ಪಾಯಿಂಟಲ್ಲಿ ಏನ್ ಅನ್ಸ್ತು ಅಂದ್ರೆ, ಈ ರಿಲೇಶನ್ಶಿಪ್ ವರ್ಕ್ ಆಗಲ್ಲ ಅಂತ. ಏನ್ ಮಾಡಿದ್ರು ಇದರಿಂದ ನನಗೆ ಖುಷಿ ಸಿಗ್ತಾ ಇಲ್ಲ, ಇದರಿಂದ ನಂಗೆ ನೆಮ್ಮದಿ ಶಾಂತತೆ ಸಿಗ್ತಾ ಇಲ್ಲ, ನಾನು ಹೀಗೆ ಇದ್ರೆ ಲೈಫ್ ಲಾಂಗ್ ನನ್ನ ಲೈಫೇ ಹಾಳಾಗೋಗುತ್ತೆ, ಈ ವ್ಯಕ್ತಿ ಜೊತೆ ಇದ್ರೆ ನನ್ನ ಲೈಫ್ ಹಾಳಾಗುತ್ತೆ ಅನ್ನುವಂಥ ಅರಿವು ನಿಮಗಾಗಿದೆ. ಸೊ ನೀವು ಇದರಿಂದ ನಿಮ್ಮ ಬಗ್ಗೆ, ನಿಮ್ಮ ಪ್ರಿಫರೆನ್ಸಸ್ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ ನೀವು ಒಂದು ಕಂಟ್ರೋಲಿಗೆ ಬಂದಿದ್ದೀರಾ. ಹಾಗೂ ಇದರಿಂದ ನೀವೇನು ಕಲ್ತಿದ್ದೀರಾ ಈ ರಿಲೇಶನ್ಶಿಪ್ ಇಂದ. ಕ್ವೀನ್ ಆಫ್ ಸ್ಪೋರ್ಟ್ಸ್, ಯು ಹ್ಯಾವ್ ಗಾಟ್ ಸ್ಟ್ರಾಂಗರ್. ಸೊ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಒಂದು ಲೆಸನ್ ಆಗಿ ಬಂದಿದ್ದಾರೆ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ಯಾವುದೇ ರೀತಿಯಾದ ಸ್ಟ್ರಾಂಗ್ ಎನರ್ಜಿಲಿ ಅವ್ರು ಬಂದಿಲ್ಲ. ಈಗ ದೇವರು ಕಷ್ಟ ಕೊಟ್ಟು ನಾವು ಅದರಿಂದ ಪಾಠ ಕಲಿತು ಅದರಿಂದ ಮುಂದೆ ಹೋಗ್ತೀವಿ. ಸೊ ನಾವು ಬೆಳೀತಾ ಹೋಗ್ತೀವಿ. ಸೊ ಇವ್ರೊಂದು ಪರ್ಪಸ್ ಆಗಿದ್ರು ಅಷ್ಟೇ, ಇವ್ರೊಂದು ಸೀಸನ್ ಅಂತ ಹೇಳ್ತೀವಿ, ಇವ್ರೊಂದು ಸೀಸನ್ಗೆ ಬಂದಿದ್ರು ಹೋದ್ರು ಅಂತ, ಪಾಸಿಂಗ್ ಕ್ಲೌಡ್ ಅಂತೀವಲ್ಲ. 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆಕ್ಚುಲಿ ನಿಮ್ಮ ಲೈಫಿಂದ ಅವ್ರು ಬಿಟ್ಟು ಹೋಗಿರೋದು ನಿಮಗೆ ತುಂಬಾ ಒಳ್ಳೇದೇ ಆಗಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮಗೆ ಅವ್ರನ್ನ ಸ್ವೀಕರಿಸಕ್ಕೆ ಇಂಟ್ರೆಸ್ಟ್ ಇಲ್ಲ. ಓಕೆ, ಸೊ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇನು ಹಾಕ್ಬೇಕಾಗತ್ತೆ ಅಂದ್ರೆ, ಕಮೆಂಟ್ ನಲ್ಲಿ ಈ ಕೂಡಲೇ ಐ ಆಮ್ ರೆಡಿ ಫಾರ್ ನ್ಯೂ
ಚಾಪ್ಟರ್ ಇನ್ ಮೈ ಲೈಫ್. ಐ ಆಮ್ ರೆಡಿ ಫಾರ್ ಅ ನ್ಯೂ ಚಾಪ್ಟರ್ ಇನ್ ಮೈ ಲೈಫ್. ಅಂದ್ರೆ ನಾನು ಹೊಸದಾಗಿರುವ ಅನುಭವಗಳಿಗೆ ತಯಾರಾಗಿದ್ದೀನಿ, ನಾನು ಅದನ್ನ ಸ್ವೀಕರಿಸ್ತಾ ಇದ್ದೀನಿ. ಐ ಕ್ಲೇಮ್ ಇಟ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಕೂಡಲೇ ಹಾಕಿ. ಬಿಕಾಸ್ ಈ ರಿಲೇಶನ್ಶಿಪ್ ನಲ್ಲಿ ಏನು ನಿಮ್ಗೆ ಸಿಗ್ಲಿಲ್ಲ, ನೋವು ಸಿಕ್ಕಿದೆ, ಹಾಗೂ ಆ ವ್ಯಕ್ತಿ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲೇ ನಿಮ್ ಲೈಫಿಗೆ ಬಂದ್ರು. ಓಕೆ, ಮತ್ತು ಅವ್ರು ವಾಪಸ್ ಬರ್ತಾರ ಅಂದ್ರೆ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ, ಹೈ ಪ್ರೀಸ್ಟಸ್ ಬರ್ತಾ ಇದೆ. ಆಕ್ಚುಲಿ ಈ ವ್ಯಕ್ತಿ ವಾಪಸ್ ಬರ್ತಾರೆ, ಆದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆಂದ್ರೆ ಇಲ್ಲಿ ಹೈ ಪ್ರೀಸ್ಟಸ್ ಈಕೆ ತಂದೆ ಆದ ಒಂದು ಮೆಡಿಟೇಷನ್ ಮತ್ತು ತಂದೆ ಆದ ಲೋಕದಲ್ಲಿದ್ದಾಳೆ. ಹಾಗೂ ಈ ವ್ಯಕ್ತಿ ಬಂದ್ರು ಕೂಡ ಅಂದ್ರೆ ದಿಸ್ ಪರ್ಸನ್ ಇಸ್ ಸ್ಟ್ರಾಂಗರ್. ಅಂಡ್ ಇಬ್ಬರ ಒಂದು ಎನರ್ಜಿ ಹೇಗಿದೆ ಅಂದ್ರೆ ಇದು ಒಂಥರ ಮಿಸ್ ಮ್ಯಾಚ್ ಅಂತ ಹೇಳ್ತೀನಿ. ಮಿಸ್ ಮ್ಯಾಚ್. ಮತ್ತು ಈ ಈ ಒಂದು ಹೈ ಪ್ರೀಸ್ಟಸ್ಗೂ ಈ ಒಂದು ಕಿಂಗ್ ಆಫ್ ವಾಂಡ್ಸ್ಗೂ ಅಜಗಜಾಂತರ ವ್ಯತ್ಯಾಸ. ಓಕೆ, ಈಕೆ ದೈವಿಕವಾಗಿರುವಂತಹ ಒಂದು ಎನರ್ಜಿ, ಈತ ಒಂದು ಪ್ಯಾಷನ್ ಫಿಲ್ಡ್ ಎನರ್ಜಿ. ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಬ್ಬ ಪರ್ಸನ್ ಅಷ್ಟೆ. ಆದ್ರೆ ಇಲ್ಲಿಗೆ ನೋಡಕ್ ಹೋದ್ರೆ ಈ ಹೆಣ್ಣಿಗಿರುವಂತಹ ಒಂದು ಗುಣ ಹೇಗಿದೆ ಅಂದ್ರೆ ಆಕೆಗೆಲ್ಲ ಗೊತ್ತಿದೆ. ಒಂದ್ಸಲ ಚಾನ್ಸ್ ಕೊಟ್ಟ ಮೇಲೆ, ಅವರು ಹಾರ್ಟ್ ಬ್ರೇಕ್ ಮಾಡದ್ಮೇಲೆ ಇನ್ನೊಂದ್ಸಲ ಆಕೆ ಚಾನ್ಸ್ ಕೊಡೋದಿಲ್ಲ. ಆ ತರ ವ್ಯಕ್ತಿತ್ವ ನಿಮ್ದು ಕೂಡ. ಸೊ ನಿಮಗೂ ಇವ್ರು ಬರ್ಬೇಕು ಅನ್ನುವಂಥ ಒಂದು ಸ್ಟ್ರಾಂಗ್ ಆಗಿರುವಂತ ಆಸೆ ಅಂತೂ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವ್ರು ವಾಪಸ್ ಬರ್ತಾರೆ ಅಂತಾನೆ ತೋರಿಸ್ತಾ ಇದೆ, ಬಟ್ ನೀವ್ ಅವ್ರನ್ನ ಸ್ವೀಕರಿಸಲ್ಲ ಅಂತ ತೋರಿಸ್ತಾ ಇದೆ. ಅದ್ ನಿಜಾನ ಅಂತ ಕಮೆಂಟ್ ನಲ್ಲಿ ಹಾಕಿ. ಬಿಕಾಸ್ ಅದೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವ್ಯಕ್ತಿ ಬೇಡ ಅಂತ ನೀವೇ ಡಿಸೈಡ್ ಮಾಡಿದೀರಾ. ಫೊಗಿವ್ನೆಸ್, ಐ ಫೊಗಿವ್ ಅಂದ್ರೆ ನೀವು ಇವ್ರನ್ನ ಕ್ಷಮಿಸ್ಬಿಟ್ಟಿದ್ದೀರಾ, ಅಷ್ಟು ನೋವು ಕೊಟ್ಟಿದ್ದಾರೆ. ಹಾಗೂ ನೀವು ಹೌದು ನಾನು ತುಂಬಾ ವೀಕ್ ಆಗಿದ್ದೀನಿ ಈ ರಿಲೇಶನ್ಶಿಪ್ ನಲ್ಲಿ, ಹಾಗೂ ನಾನು ಹೀಗಿದ್ರೆ ನನ್ನ ಲೈಫ್ ಹಾಳಾಗುತ್ತೆ ಅಂತ ನಿಮ್ಮ ಲೈಫ್ ನ ಕಂಟ್ರೋಲ್ ನೀವು ತಗೊಂಡಿದ್ದೀರಾ. ಸೊ ನೀವು ಇವ್ರನ್ನ ಕ್ಷಮಿಸ್ಬಿಟ್ಟಿದ್ದೀರಾ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಏನಿದೆ ಅಂತಾನು ನಾನು ನಿಮ್ಗೋಸ್ಕರ ಚೆಕ್ ಮಾಡ್ಬಿಡ್ತೀನಿ. 4 of Wands, there is a new connection, new love, new friendship ನಿಮ್ ಲೈಫಿಗೆ ಬರ್ತಾ ಇದೆ ವಿತಿನ್ 4 weeks. ಟೆಂಪರೆನ್ಸ್, ನೀವು ಕಾಯ್ಬೇಕಾಗತ್ತೆ. ಹಾಗೂ ನಿಮ್ಮ ಲೈಫ್ ನ ಫುಲ್ಫಿಲ್ ಮಾಡೋಕೆ ಇದೊಂದು ಒಳ್ಳೆಯ ಟೈಮ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಈ ವ್ಯಕ್ತಿಗೆ ನೀವು ಮತ್ತೆ ಚಾನ್ಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಹಾಗೂ ಏನೇನ್ ಕಲಿಬೇಕೋ, ಏನೇನ್ ನೋವು ಅನ್ಭವಿಸ್ಬೇಕೋ ಅದೆಲ್ಲ ಆಗಿದೆ. ಈಗ ನೀವಿರುವಂತಹ ಒಂದು ಸಿಚುವೇಶನ್ ಅಲ್ಲಿ ನಿಮ್ಗೆ ಇವ್ರು ಬೇಡ ಅಂತಾನೆ ಅನ್ನಿಸ್ತಾ ಇದೆ. ಬಿಕಾಸ್ ನಿಮ್ಮ ಜಗತ್ತೇ ಬದಲಾಗ್ಬಿಟ್ಟಿದೆ. ಯು ಆರ್ ಇನ್ ಅ ನ್ಯೂ ಎರಾ ಅಂತ ಹೇಳ್ತೀನಿ ನಾನು. ಸೊ ಈ ಒಂದು ಗೊಂದಲಗಳಲ್ಲಿ ಉತ್ತರ ಏನಾಗಿದೆ ಅಂದ್ರೆ ಇವರು ಬರ್ತಾರೆ, ವಿತಿನ್ ಫ್ಯೂ ಮಂತ್ಸ್ ಬರ್ತಾರೆ. ಆದ್ರೆ ಇವ್ರು ಬರೋದ್ರಲ್ಲೂ ಯಾವುದೇ ರೀತಿಯಾದ ಒಂದು ಪರ್ಪಸ್ ಇರೋದಿಲ್ಲ, ರೀಸನ್ ಇಲ್ಲ ಬರೋದಕ್ಕೆ. ಸುಮ್ನೆ ಚೆಕ್ ಮಾಡೋದು ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋ ಅಂತ ಕ್ಯೂರಿಯಾಸಿಟಿಗೆ ಬರ್ತಾರೆ, ಬಿಟ್ರೆ ನಿಮ್ ಬಗ್ಗೆ ಕಾಳಜಿ ಇಟ್ಕೊಂಡ್ ಬರೋದಿಲ್ಲ. ಸೊ ಇದು ನಿಮಗ್ ಗೊತ್ತಿದೆ, ಇವ್ರ ಆಳ ಅಂತರ ಎಲ್ಲ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಗೆ ಇವ್ರು ಬೇಡ ಅಂತ ನೀವೇ ಡಿಸೈಡ್ ಆಗಿದ್ದೀರಾ. ಬಿಕಾಸ್ ನಿಮ್ ಕಡೆಯಿಂದ ಡೆತ್ ಬಂದಿದೆ. ನೀವು ಡೆತ್ ಅಂದ್ರೆ ನೀವೊಂದು ಎಂಡಿಂಗ್ ಹಾಕಿ ರಿಲೇಶನ್ಶಿಪ್ಗೆ. ನ್ಯೂ ಬಿಗಿನಿಂಗ್ಸ್ ಅಂದ್ರೆ ಏನು? ನ್ಯೂ ಬಿಗಿನಿಂಗ್ಸ್ ಅಂದ್ರೆ ಹೊಸದಾಗಿರುವಂತ ಲೈಫ್ ನನಗ್ ಬೇಕು, ನನ್ ಈ ತರನೇ ಇರೋ ಅವಶ್ಯಕತೆ ಇಲ್ಲ, ನನ್ಗೆ ಇದು ಯಾವ ಹಣೆ ಬರನೂ ಅಲ್ಲ ಈ ತರ ಇರೋದು ಅಂತ ನೀವು ಡಿಸೈಡ್ ಆಗಿ ನೀವು ಮುಂದುವರೆದಿದ್ದೀರಾ. ಸೊ ಇವ್ರು ಬರೋದ್ರಿಂದ ನಿಮ್ ಲೈಫ್ ಚೇಂಜ್ ಆಗೋದಿಲ್ಲ, ಹಾಗೆ ಬರ್ಲಿ ಅನ್ನೋ ಅಂತ ಆಸೆನೂ ಇಲ್ಲ ನಿಮ್ಗೆ. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈ ವ್ಯಕ್ತಿ ಬಂದಿದ್ ರೀಸನ್ ಏನಿತ್ತು ಅಂದ್ರೆ ನೋವು ಕೊಟ್ಟು ಅದ್ರಲ್ಲಿ ನೀವೇನೋ ಒಂದು ಕಲಿತು ಇನ್ನೂ ಸ್ಟ್ರಾಂಗರ್ ಆಗುವಂತ ಒಂದು ಪರ್ಪಸ್ ಆಗಿತ್ತು. ಬಿಟ್ರೆ ಈ ವ್ಯಕ್ತಿಯಿಂದ ನಿಮಗೆ ಏನು ಸಿಕ್ಕಿಲ್ಲ. ಆದ್ರೆ ನಿಮ್ಮಿಂದ ಈ ವ್ಯಕ್ತಿಗೆ ಬಹಳಷ್ಟು ಸಿಕ್ಕಿದೆ, ತುಂಬಾನೇ ಅವ್ರಿಗೆ ಒಂದು ಕಂಫರ್ಟ್ ಸಿಕ್ಕಿದೆ. ಆದ್ರೆ ನಿಮಗೇನ್ ಸಿಗ್ಬೇಕೋ ಈ ವ್ಯಕ್ತಿಯಿಂದ ಸಿಕ್ಕಿಲ್ಲ. ಸೊ ನಿಮಗೆ ಇವ್ರು ಬೇಡ ಅಂತ ನೀವೇನೆ ಡಿಸೈಡ್ ಆಗಿದ್ದೀರಾ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ದಿಸ್ ಹೆಲ್ಪ್ಡ್. ಈ ವ್ಯಕ್ತಿಯ ಎನರ್ಜಿ ನಿಮ್ಮ ಎನರ್ಜಿಗೆ ಮ್ಯಾಚೇ ಆಗಲ್ಲ. ದಿಸ್ ಇಸ್ ಅ ಮಿಸ್ ಮ್ಯಾಚ್ ಅಂತ ಹೇಳ್ತೀನಿ. ಇವರು ಒಂದು ಫ್ರೆಂಡ್ಶಿಪ್ಗೂ ಯೋಗ್ಯರಲ್ಲ, ಒಂದು ರಿಲೇಶನ್ಶಿಪ್ಗೂ ಯೋಗ್ಯರಲ್ಲ, ನಿಮ್ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಿಮ್ಮ ಯೋಚನೆ ಅವರ ಯೋಚನೆ ತುಂಬಾನೇ ಅಂದ್ರೆ ಲೈಕ್ ಇಟ್ ಇಸ್ ಡಿಫ್ರೆಂಟ್, ಆಪೋಸಿಟ್. ಸೊ ನಾನು ಇವಾಗ ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ 2ನೇ ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿರುತ್ತೆ. ಯಾಕೆ ಆ ರಿಲೇಶನ್ಶಿಪ್ ವರ್ಕ್ ಆಗ್ಲಿಲ್ಲ, ಬ್ರೇಕಪ್ ಯಾಕಾಯ್ತು, ಮತ್ತೆ ಅವ್ರು ವಾಪಸ್ ಬರ್ತಾರಾ, ಇರುತ್ತಲ್ಲ ಆಸೆ ಅವ್ರು ವಾಪಸ್ ಬರ್ಲಿ. ಒಂದೊಂದ್ಸಲ ಎಲ್ರಿಗೂ ಇರಲ್ಲ, ಒಬ್ಬೊಬ್ರಿಗೆ ಇರುತ್ತೆ ಅದು. ಮತ್ತೆ ಇದು ಯಾಕೆ ವರ್ಕೌಟ್ ಆಗ್ಲಿಲ್ಲ, ಇದ್ರಲ್ಲಿ ನಾನೇನ್ ಕಲಿತೆ. ಸೊ ಇದ್ರ ಬಗ್ಗೆ ಈ ಒಂದು ರೀಡಿಂಗ್ ನಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಎನರ್ಜಿ ಹೇಗಿತ್ತು,
ಅವರ ಎನರ್ಜಿ ಹೇಗಿತ್ತು, ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದೇನಾಗಿತ್ತು, ನೀವೇನು ಗಳಿಸಿದ್ದೀರಾ ಹಾಗೂ ನೀವೇನು ಕಲ್ತಿದ್ದೀರಾ, ಈ ವ್ಯಕ್ತಿ ವಾಪಸ್ ಬರ್ತಾರ. ಮತ್ತು ನಾನು ಏಂಜಲ್ಸ್ ಗೈಡೆನ್ಸ್ ಕೂಡ ನಾನು ಈ ರೀಡಿಂಗ್ನಲ್ಲಿ ಮಾಡ್ತಾ ಇದ್ದೀನಿ. ಏಂಜಲ್ಸ್ ಗೈಡೆನ್ಸ್ ಏನಾಗಿದೆ? ಟೂ ಆಫ್ ಪ್ಯಾಂಟಿಕಲ್ಸ್, ನಿಮ್ಮ ಎನರ್ಜಿ ಹೇಗಿದೆ? 3 ಆಫ್ ಕಪ್ಸ್, ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮ್ಗೆ ಎಲ್ಲವನ್ನು. ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ನೈಟ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ. ಆಮೇಲೆ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಬಿಗ್ ಹ್ಯಾಪಿ ಚೇಂಜಸ್, ಲಿಸನ್ ಟು ಯುವರ್ ಇಂಟ್ಯೂಷನ್. ಸೊ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ ಮತ್ತು ನಿಮ್ಮ ಎನರ್ಜಿ ಈ ರಿಲೇಶನ್ಶಿಪ್ಗೆ 3 ಆಫ್ ಕಪ್ಸ್ ಬರ್ತಾ ಇದೆ. ಈ ರಿಲೇಶನ್ಶಿಪ್ನಲ್ಲಿ ನೀವು ಸ್ಯಾಟಿಸ್ಫೈಡ್ ಆಗಿರಲಿಲ್ಲ, ಅಂದರೆ ಇವ್ರ ಜೊತೆ ನೀವು ಮುಂಚೆ ಕನೆಕ್ಷನ್ ಅಲ್ಲಿದ್ರಲ್ಲ, ಒಂದು ಅವ್ರು ನಿಮಗೆ ನೋವು ಕೊಟ್ಟಿದ್ದಾರೆ ಮತ್ತು ಆ ವ್ಯಕ್ತಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತಾನು ಹೇಳ್ಬೋದು. ನಿಮ್ಮನ್ನ ಬಿಟ್ಟು ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡೋದು, ನಿಮ್ಗೆ ಹರ್ಟ್ ಮಾಡೋದು, ನೀನ್ ನನಗ್ ಬೇಕು ಅನ್ನೋದು, ಆದ್ರೆ ಅದನ್ನ ತೋರಿಸ್ಕೊಳ್ಳೋದಿಲ್ಲ. ಅಂದ್ರೆ ಅವ್ರ ಆಕ್ಷನ್ಸ್ ಹಂಗಿರ್ಲಿಲ್ಲ, ಅವ್ರು ಹೇಳ್ತಾ ಇದ್ರು ಬಾಯಲ್ಲಿ, ಆದ್ರೆ ಅವ್ರು ಹಾಗೆ ನಡ್ಕೊಳ್ತಾ ಇರ್ಲಿಲ್ಲ. ಅದರಿಂದ ಈ ಒಂದು ರಿಲೇಶನ್ಶಿಪ್ ನಿಮ್ ಪ್ರಕಾರ ಹ್ಯಾಂಗ್ಡ್ ಮ್ಯಾನ್ ಅಂದ್ರೆ ಏನು, ಲೈಕ್ ಆಕ್ಟಿವ್ ಆಗೇ ಇಲ್ಲ, ಅವ್ರು ನನ್ನ ಜೊತೆ ಇಲ್ಲ ಅನ್ನುವಂಥ ಅನುಭವನ ಕೊಟ್ಟಿದ್ದಾರೆ. ಸೊ ನೀವು ಒಂದು ಪಾಯಿಂಟ್ ಅಲ್ಲಿ ಏನ್ ಮಾಡಿದ್ರಿ ಅಂದ್ರೆ, ನನಗೂ ಇವ್ರು ಬೇಡ ಅನ್ನುವಂಥ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೂ ಆಯ್ತು. ಅಂದ್ರೆ ನೀವೇ ಎಷ್ಟು ಅಂತ ಎಫರ್ಟ್ಸ್ ಹಾಕಕ್ಕಾಗತ್ತೆ ಅಲ್ವಾ? 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಎರಡು, ಅಂದ್ರೆ ನಿಮ್ಮನ್ನ ಹೊರತುಪಡಿಸಿ ಇನ್ನೊಬ್ಬ ವ್ಯಕ್ತಿ ಜೊತೆನೂ ಒಂದು ಡೀಪರ್ ಲೆವೆಲ್ ರಿಲೇಶನ್ಶಿಪ್ ನ ಇಟ್ಕೊಂಡಿದ್ರು. ಅಂದ್ರೆ ಒಂದು ಅಫೇರ್ ಅಂತ ಹೇಳ್ಬೋದು, ಅಥವಾ ಏನೇ ಆಗಿರ್ಲಿ ಅದು. ಸಿನ್ಸ್ ಆ ಒಂದು ಡಿಸ್ಟ್ರಾಕ್ಷನ್ ಇತ್ತು, ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದಾನೇ ಈ ರಿಲೇಶನ್ಶಿಪ್ ಹಾಳಾಗಿದೆ. ಓಕೆ, ಮತ್ತು ಔಟ್ಸೈಡ್ ಫೋರ್ಸಸ್ ನಾನು ಆಗ್ಲೇ ಹೇಳಿದಾಗ ಇನ್ನೊಂದು ಹೆಣ್ಣು ಅಥವಾ ಇನ್ನೊಬ್ಬ ವ್ಯಕ್ತಿ, ಇನ್ನೊಬ್ಬ ಗಂಡಸು, ಏನೇ ಅಂದ್ರೆ ನೀವು ಯಾವ ರೀತಿ ತಿಳ್ಕೊಬೇಕೋ ತಿಳ್ಕೊಬಹುದು, ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಇದೆ. ಬಿಕಾಸ್ ನೀವು ಹುಡುಗ ಆಗಿ ಒಂದು ರೀಡಿಂಗ್ ನ ನೋಡ್ತಿದ್ರೆ ಇದು ನಿಮ್ಮ ಪಾರ್ಟ್ನರ್ ಇನ್ನೊಂದು ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ ಅನ್ಕೋಬೇಕು. ನೀವೊಂದು ಹುಡುಗಿ ಅಂದ್ರೆ ನೀವು ಹುಡುಗಾನೋ ಹುಡುಗಿನೋ ಅನ್ನೋದು ಗೊತ್ತಿಲ್ವಲ್ಲ, ರೀಡಿಂಗ್ ಜನರಲ್ ಆಗಿದೆ. ಸೊ ಆ ಒಂದು ವಿಷಯವಾಗಿ ನೋಡಕ್ ಹೋದ್ರೆ ಈ ರೀಡಿಂಗ್ ನಲ್ಲಿ ಕ್ಲಿಯರ್ ಆಗಿ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್. ಥರ್ಡ್ ಪಾರ್ಟಿ ಅಂದ್ರೆ ನಿಮ್ಮನ್ನ ಬಿಟ್ಟು ಬೇರೆಯ ವ್ಯಕ್ತಿಯ ಸಂಬಂಧ ಹೊಂದಿದ್ರು. ಮೇ ಬಿ ಚಾಟಿಂಗ್, ಮೇ ಬಿ ಟಾಕಿಂಗ್, ಮೇ ಬಿ ಮೀಟಿಂಗ್, ಸಮ್ ಕೈಂಡ್ ಆಫ್ ಅನ್ ಇಂಟರ್ಫಿಯರೆನ್ಸ್ ಈ ರಿಲೇಶನ್ಶಿಪ್ ನಲ್ಲಿ ಇತ್ತು. ಹಾಗೂ ಇದು ನಿಮ್ಗೆ ಗೊತ್ತಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಕ್ವೀನ್ ಇದೆ ಮತ್ತು ಎಂಪ್ರೆಸ್ ಇದೆ, 2 ಫೀಮೇಲ್ ಎನರ್ಜೀಸ್ ಇದೆ. ಮತ್ತು ನೀವೇನ್ ಕಲ್ತಿದ್ದೀರಾ ಅಂದ್ರೆ ನೀವೇನ್ ಗಳಿಸಿದೀರಾ ಈ ರಿಲೇಶನ್ಶಿಪ್ ನಲ್ಲಿ, ಅವರು ನಿಮ್ಮನ್ನ ಪ್ರೀತಿಸಿಲ್ಲ ಅಂತ ನಾನು ಹೇಳಲ್ಲ. ಅವ್ರು ನಿಮ್ಗೆ ಕೊಡುವಾಗ ಅಟೆನ್ಷನ್ ಇನಿಷಿಯಲ್ ಸ್ಟೇಜಸ್ ನಲ್ಲಿ ಕೊಟ್ಟಿದ್ದಾರೆ. ಇನಿಷಿಯಲ್ ಸ್ಟೇಜಸ್ ನಲ್ಲಿ ಅದ್ ನಿಮ್ಗೆ ಒಳ್ಳೆಯ ಕಹಿ ಅನುಭವ ಅಲ್ಲ, ಒಳ್ಳೆಯ ಅನುಭವಗಳು ಕೊಟ್ಟಿದ್ದಾರೆ. ಅದೇ ನಿಮಗೆ ಒಂದು ಚೆರಿಷಬಲ್ ಮೊಮೆಂಟ್ ಅಂತ ಹೇಳ್ತೀನಿ. ಅದನ್ನ ನೀವು ಬಿಟ್ಕೊಡಕ್ ಇಷ್ಟ ಪಡೋದಿಲ್ಲ, ಯಾಕಂದ್ರೆ ಅಷ್ಟು ಬೆಸ್ಟ್ ಆಗಿ ಇದ್ರು, ಅವ್ರ ಹಾಗೆ ನಡ್ಕೊಂಡಿದ್ರು ನಿಮ್ ಜೊತೆ. ಅದರಿಂದಾನೇ ನೀವು ಅವ್ರಿಗೆ ಚಾನ್ಸ್ ಕೊಡ್ಬೇಕಾ ಬೇಡವಾ ಅನ್ನುವಂಥ ಒಂದು ಗೊಂದಲದಲ್ಲೂ ಇದ್ರಿ. ಹಾಗೂ ನೀವೇನ್ ಕಲ್ತಿದ್ದೀರಾ ಈ ರಿಲೇಶನ್ಶಿಪ್ ನಲ್ಲಿ, ನಿಮ್ಗೆ ಇವ್ರು ಬೇಕು ಅನ್ನೋ ಆಸೆ ಇದೆ, ಅದು ನಾನು ನಿಮ್ಗೆ ಹೇಳ್ಬೋದು. ಯಾಕಂದ್ರೆ ಆ ರೀತಿ ಈಗ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂದ ಹಾಗೆ ಅವ್ರು ನಿಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ ಜೊತೆ ಇದ್ದಾಗ ಅವ್ರು ಅಷ್ಟು ನಿಮ್ ಜೊತೆ ಚೆನ್ನಾಗಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಆ ಇನ್ನೊಂದು ವ್ಯಕ್ತಿಯ ಸಹವಾಸದಿಂದ ಬದಲಾಗಿದ್ದಾರೆ, ಹಾಗೂ ಅವ್ರಿಗೆ ನೀವು ಬೇಡ ಅನ್ನುವಂಥ ಒಂದು ಅನುಭವನೂ ಕೊಡ್ತಾ ಬಂದ್ರು. ಸೊ ನೀವು ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಕನಸುಗಳ ಬಗ್ಗೆ, ಆಸೆಗಳೇನಿದೆ ಅದೆಲ್ಲಾನು ನೀವು ಬೆಳೆಸ್ಕೊಂಡು ಹೋದ್ರಿ. ಯಾಕೆಂದ್ರೆ ಈ ವ್ಯಕ್ತಿ ನಿಮ್ಮನ್ನ ಅಷ್ಟು ಇಲ್ ಟ್ರೀಟ್ ಮಾಡಿದ್ರಿಂದ ನಿಮ್ಗೆ ನಿಮ್ ಲೈಫ್ ಆತರ ನರಳೋದು, ನಿಮ್ ಲೈಫ್ ನಲ್ಲಿ ನೀವು ನರಳೋದು ನಿಮ್ಗೆ ಇಷ್ಟ ಇರ್ಲಿಲ್ಲ. ಅದರಿಂದ ನಾನು ಹೀಗೆ ಇದ್ರೆ ನನ್ನ ಲೈಫ್ ಅಲ್ಲಿ ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಅನ್ನುವಂಥ ಒಂದು ಅವೇರ್ನೆಸ್ ಬಂದು ನೀವು ಬದಲಾಗಬೇಕು ಅಂತ ಮನಸ್ಸು ಕೂಡ ಮಾಡಿದೀರಾ ಅಂತಾನೆ ಹೇಳ್ತೀನಿ. ಏಕೆಂದ್ರೆ ನಿಮಗೆ ಈ ವ್ಯಕ್ತಿ ಬೇಕು ಅನ್ನೋ ಆಸೆ ಇದ್ರೂ ಅವ್ರು ವಾಪಸ್ ಬರಲ್ಲ ಅನ್ನುವಂಥ ಒಂದು ಕ್ಲಾರಿಟಿ, ಲಾಜಿಕಲ್ ಥಾಟ್ ನಿಮಗ್ ಬಂದಿದೆ.
ಈಗ ಎಲ್ರಿಗೂ ಆಸೆ ಇರುತ್ತೆ, ಹೀಗೆ ಆಗ್ಬೇಕು, ಆಸೆ ಬೇರೆ, ಆದ್ರೆ ಒಂದು ಪ್ರಾಕ್ಟಿಕಲ್ ಆಗಿ ನಡೆಯುತ್ತಾ ಅಂತ ಯೋಚನೆ ಮಾಡಿದಾಗ ಅದು ನಡೆಯೋದಿಲ್ಲ. ಅಂದ್ರೆ ಇದನ್ನ ಆಗತ್ತಾ ಅಂತ ನಾವು ಅರ್ಥನೂ ಮಾಡ್ಕೋಬೇಕಾಗತ್ತೆ, ಲಾಜಿಕಲ್ ಆಗು ಥಿಂಕ್ ಮಾಡ್ಬೇಕಾಗತ್ತೆ. ಸೊ ನೀವು ಆ ರೀತಿಯಾಗಿ ಥಿಂಕ್ ಮಾಡಿದಾಗ ಈ ವ್ಯಕ್ತಿ ನಿಮ್ ಲೈಫ್ ಅನ್ನು ಬಿಟ್ಟು ತೆರಳು ಬಿಟ್ಟಿದ್ದಾರೆ, ಅಂದ್ರೆ ಅವ್ರು ವಾಪಸ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಈ ಡೈರೆಕ್ಷನ್ ಅಲ್ಲಿ ವಾಪಸ್ ಬರೋದಿಲ್ಲ, ಅವ್ರು ನನ್ನ ಹಿಂದೆ ತಿರುಗಿ ನೋಡೋದಿಲ್ಲ ಅನ್ನುವಂತ ಒಂದು ರಿಯಾಲಿಟಿಗೆ ನೀವು ಬಂದಿದ್ದೀರಾ. ಬಿಕಾಸ್ ಯಾರು ಏನನ್ನಾದ್ರೂ ಸಹಿಸ್ಕೋಬಹುದು, ಆದ್ರೆ ಇನ್ನೊಬ್ಬ ವ್ಯಕ್ತಿಯ ಸಹವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯಾರು ಸಹಿಸೋಕ್ಕಾಗೋದಿಲ್ಲ. ಸೊ ಅದ್ ನಿಮ್ಗೆ ಗೊತ್ತಾಗಿರೋದ್ರಿಂದ ನಿಮ್ಗೆ ಇವ್ರು ಬೇಕು ಅನ್ನೋದು ಇಲ್ಲ, ಆ ಒಂದು ಕ್ಲಾರಿಟಿ ನೀವು ಬಂದಿದ್ದೀರಾ. ಸೊ ಇವ್ರು ವಾಪಸ್ ಬರೋದಿಲ್ಲ, ಹಾಗೆ ನಿಮ್ಗೆ ಇವ್ರು ಬೇಡ ಅಂತ ಕೂಡ ಅನ್ಸಿದೆ. ಸೊ ಇನ್ನೊಂದೇನಾಗಿದೆ ಅಂದ್ರೆ ಇಲ್ಲಿ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜ್ ಏನ್ ಕೊಟ್ಟಿದ್ದಾರೆ ನಿಮ್ಗೆ ಅಂದ್ರೆ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ಓಕೆ, ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಕಾರ್ಡ್. ಸೊ ರೈಟ್ ನಾವು ನೀವು ಈ ಕೂಡಲೇ ಕಮೆಂಟ್ ನಲ್ಲಿ ಏನ್ ಬರಿಬೇಕು ಅಂದ್ರೆ ಕಮೆಂಟ್ ಮಾಡಿ, I am experiencing big happy changes in my life. I am experiencing big happy changes in my life. I claim it. I claim it ಅಂತ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. I am experiencing big happy changes and I claim it. ಸೊ ನಿಮ್ ಲೈಫ್ ನಲ್ಲಿ ಇದಾಗತ್ತೆ within 2 months. ಅಂದ್ರೆ ಹೊಸ ರಿಲೇಶನ್ಶಿಪ್ ಆಗಿರ್ಬೋದು, ಹೊಸದಾಗಿರುವಂತ ಒಂದು ಲೈಫ್ ನೀವು ಹೋಗೋದಾಗಿರ್ಬಹುದು, ಒಟ್ನಲ್ಲಿ ನಿಮಗೆ ಖುಷಿ ಕೊಡುವಂತ ವಿಷಯಗಳು ನಿಮ್ ಲೈಫಲ್ಲಿ ನಡೆಯುತ್ತೆ. ಲಿಸನ್ ಟು ಯುವರ್ ಇಂಟ್ಯೂಷನ್ ಬಂದಿರೋದ್ರಿಂದ ನೀವು ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಅದನ್ನ ಕೇಳ್ಬೇಕಾಗತ್ತೆ. ಈ ವಿಷಯದಲ್ಲಿ ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ ಅಂದ್ರೆ ಈ ವ್ಯಕ್ತಿ ನಿನಗ್ ಬೇಡ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ. ಸೊ ನೀವು ಆ ಮನ್ಸು ಹೇಳೋದಾಗೆ ಕೇಳ್ಬೇಕಾಗತ್ತೆ. ಸೊ ರೀಡಿಂಗ್ ಪ್ರಕಾರ ನಾನು ಈ ವ್ಯಕ್ತಿ ತೆರಳಿದ್ದಾರೆ ಬಿಕಾಸ್ ಆಫ್ ದ ಡಿಸ್ಟ್ರಾಕ್ಷನ್ ಅಂಡ್ ಥರ್ಡ್ ಪಾರ್ಟಿ ಸಿಚುವೇಶನ್, ಮತ್ತು ನಿಮ್ಮನ್ನ ಇಲ್ ಟ್ರೀಟ್ ಮಾಡಿದ್ದಾರೆ. ಮೊದಲು ಚೆನ್ನಾಗಿದ್ರು, ಆ ಒಂದು ಬದಲಾವಣೆ ಅವರಲ್ಲಿ ಬಂದಿದ್ದಕ್ಕೆ ಈ ರಿಲೇಶನ್ಶಿಪ್ ನಾಶ ಆಯ್ತು ಅಂತಾನೆ ತೋರಿಸ್ತಾ ಇದೆ. ಸೊ ನಿಮ್ಗೆ ಇದು ರೆಸೋನೇಟ್ ಆಗಿದ್ರೆ ಕಮೆಂಟ್ ಮಾಡಿ, ಇದು ನಿಮ್ಗೆ ಕನೆಕ್ಟ್ ಆಗಿದ್ರೆ ಕಮೆಂಟ್ ಮಾಡಿ, ಇದು ನಿಮ್ಗೆ ಕನೆಕ್ಟ್ ಆಗಿದೆ ಈ ಒಂದು ರೀಡಿಂಗ್ ಅಂತ. ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡ್ಬೋದು, ಬಿಕಾಸ್ ದಟ್ ಇಸ್ ಅ ಫೀಡ್ಬ್ಯಾಕ್ ಐ ಆಮ್ ಗೆಟಿಂಗ್ ಅಲ್ವಾ. ಸೊ ಇವಾಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್, ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಒಂದು ಬ್ರೇಕಪ್ ಆಯ್ತು, ಆ ವ್ಯಕ್ತಿ ವಾಪಸ್ ಬರ್ತಾರಾ, ಏನಾಗ್ತಾ ಇದೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವರ ಉದ್ದೇಶ ಏನಾಗಿತ್ತು, ಆ ಒಂದು ವಿಚಾರವಾಗಿ ಈ ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮಗೆ. ನಿಮ್ಮ ಎನರ್ಜಿ ಹೇಗಿತ್ತು, ಆ ವ್ಯಕ್ತಿಯ ಎನರ್ಜಿ ಹೇಗಿತ್ತು, ಮತ್ತು ಏನಾದ್ರೂ ಬೇರೆ ಪ್ರಾಬ್ಲಮ್ಸ್ ಇತ್ತಾ, ನೀವೇನ್ ಗಳಿಸಿದೀರಾ ಹಾಗೂ ನೀವೇನು ಕಲ್ತಿದ್ದೀರಾ ಈ ರಿಲೇಶನ್ಶಿಪ್ ನಲ್ಲಿ, ಹಾಗೂ ಅವ್ರು ವಾಪಸ್ ಬರ್ತಾರ. ಮತ್ತು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ನ ಕೂಡ ನಾನು ನಿಮ್ಗೆ ತೆಗಿತಾ ಇದ್ದೀನಿ. ವಾಟ್ ಆರ್ ದ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್? ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್. ಸೊ ನಿಮ್ಮ ಎನರ್ಜಿ ನಾನು ಹೇಳ್ತಾ ಇದ್ದೀನಿ. ಹೆರೋಫಂತ್ ಕಾರ್ಡ್ ಬಂದಿದೆ, ಅವರ ಎನರ್ಜಿ 10 ಆಫ್ ಸ್ಪೋರ್ಟ್ಸ್ ಬಂದಿದೆ. ಇನ್ನೇನಾದ್ರೂ ಪ್ರಾಬ್ಲಮ್ಸ್ ಇತ್ತಾ? ಪೇಜ್ ಆಫ್ ಸ್ಪೋರ್ಟ್ಸ್. ನೀವು ತುಂಬಾ ಅವ್ರ ಜೊತೆ ಜಗಳಗಳಾಡಿದೀರಾ. ಕಪ್ ಆಫ್ ಎಮೋಷನ್ಸ್ ಇಲ್ಲ, ನೀವು ಎಮೋಷನಲ್ ಇನ್ವೆಸ್ಟ್ಮೆಂಟ್ ಇನಿಷಿಯಲಿ ಹಾಕಿದ್ರಿ, ಆದ್ರೆ ಆಮೇಲೆ ಹಾಕ್ಲಿಲ್ಲ. ಮತ್ತೆ ಇಬ್ರು ಒಬ್ರಿಗೊಬ್ರು ಪೇನ್ ಅನ್ನ ಪಾಸ್ ಮಾಡಿದೀರಾ. ಅಂದ್ರೆ ನೀವು ಅವ್ರನ್ನ ಹರ್ಟ್ ಮಾಡಿದ್ದಾರೆ, ಅವ್ರು ನಿಮ್ಮನ್ನ ಹರ್ಟ್ ಮಾಡಿದ್ದಾರೆ. ಅಂದ್ರೆ ನೀವೇನೋ ಒಂದು ಹೇಳ್ತೀರಾ, ಅವ್ರು ಇನ್ನೊಂದೇನೋ ಹೇಳ್ತಾರೆ. ಸೊ ಹಾಗೆ ಎಕ್ಸ್ಚೇಂಜ್ ಆಫ್ ಕಮ್ಯುನಿಕೇಶನ್ ವಾಸ್ ವೆರಿ ಬ್ಯಾಡ್. ನಿಮ್ಮ ಅವರ ಕಮ್ಯುನಿಕೇಶನ್ ಇತ್ತಲ್ಲ, ಯಾವಾಗ್ಲೂ ಜಗಳಕ್ಕೆ ಅದು ಎಂಡ್ ಆಗ್ತಾ ಇತ್ತು. ಮತ್ತು ನೀವೇನ್ ಗಳಿಸಿದೀರಾ, ನೀವೇನು ಈ ಒಂದು ರಿಲೇಶನ್ಶಿಪ್ ನಲ್ಲಿ ನೀವೇನು ಗಳಿಸಿಲ್ಲ, ಕಳ್ಕೊಂಡಿದೀರಾ ಅಂತಾನೆ ಹೇಳ್ತೀನಿ. ಒಳ್ಳೆ ರಿಲೇಶನ್ಶಿಪ್ಸ್ನು ಈ ವ್ಯಕ್ತಿಯಿಂದ ನೀವು ಕಳ್ಕೊಂಡಿದೀರಾ. ಎಷ್ಟೋ ಜನರನ್ನ ನಿಮ್ ಲೈಫ್ ಇಂದ ಈ ವ್ಯಕ್ತಿಗೋಸ್ಕರ ತೆಗ್ದು ಹಾಕಿದೀರಾ. ಇವ್ರನ್ನೇ ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಂಡಿದೀರಾ. ಬಿಕಾಸ್ ನಿಮ್ಗೆ ಅನ್ನಿಸ್ತು ಇವರೇ ನಿಮ್ಗೆ ಎಲ್ಲ ಅಂತ. ಆದ್ರೆ ಆಮೇಲೆ ರಿಯಲೈಸ್ ಆಗಿದೆ ಇವರಲ್ಲ, ಇವರಿಂದ ನನ್ಗೆ ಬರೀ ನರಕನೇ ಸಿಕ್ಕಿದೆ ಅಂತ. ಟೆಂಪರೆನ್ಸ್ ಬಂದಿರೋದ್ರಿಂದ ನೀವು ಈ ಒಂದು ರಿಲೇಶನ್ಶಿಪ್ ಇಂದ ಶಾಂತವಾಗಿರುವಂತದ್ದು, ಪೇಷನ್ಸ್, ತಾಳ್ಮೆಯನ್ನ ಕಲ್ತಿದ್ದೀರಾ. ಮತ್ತು ಔಟ್ಕಮ್ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಈ ವ್ಯಕ್ತಿಗೆ ಇರೋಷ್ಟು ಹಠ, ಕೋಪ, ಮೊಂಡುತನ ನಿಮ್ ಲೈಫ್ ನಲ್ಲೇ ಯಾರ ಹತ್ರನೂ ನೋಡಿಲ್ಲ. ಆ ತರದ್ ಒಂದು ಎಕ್ಸ್ಪೀರಿಯನ್ಸ್ ನ ಕೊಟ್ಟಿದ್ದಾರೆ. ನಾನೇ ಗೆಲ್ಬೇಕು, ನಾನು ಅನ್ನುವಂತ ಅಹಂಭಾವನೆ ಈ ವ್ಯಕ್ತಿಯಲ್ಲಿ ತುಂಬಾ ಇದೆ. ಕಪ್ ಆಫ್ ಎಮೋಷನ್ಸ್ ಈಗ್ಲೂ ಇಲ್ಲ. ದಿಸ್ ಲುಕ್ಸ್ ಲೈಕ್ ಅ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ. ಈ ಒಂದು ರಿಲೇಶನ್ಶಿಪ್ ನಲ್ಲಿ ಒಂದು ಅಟ್ರಾಕ್ಷನ್ ಬಿಟ್ರೆ, ಇನ್ಫ್ಯಾಚುಯೇಷನ್ ಬಿಟ್ರೆ, ಲಸ್ಟ್ ಬಿಟ್ರೆ ಬೇರೆ ಏನೇನು ನಾನು ನೋಡ್ತಾ ಇಲ್ಲ.
ಐ ಆಮ್ ಸಾರಿ ಐ ಶುಡ್ ಟೆಲ್ ಯು ದಿಸ್. ಸನ್ ಬಂದಿರೋದ್ರಿಂದ ನಿಮ್ಮ ಎನರ್ಜಿ ಹೇಗಿತ್ತು ಅಂದ್ರೆ ಬ್ರೈಟ್ ಆಗಿತ್ತು. ನೀವು ಅವ್ರ ಜೊತೆ ಇದ್ದಾಗ ಇನಿಷಿಯಲ್ ಸ್ಟೇಜಸ್ ನಲ್ಲಿ ತುಂಬಾ ಚೆನ್ನಾಗಿರ್ತೀವಿ ನಾವು ಅನ್ನುವಂಥ ಒಂದು ಭಾವನೆಯಲ್ಲಿ ಇದ್ರಿ. ಬಿಕಾಸ್ ನಿಮ್ಗೆ ಆ ತರದ್ ಒಂದು ವೈಬ್ಸ್ ಅವರಿಂದ ಸಿಕ್ತು, ಆ ತರದ್ ಒಂದು ಎನರ್ಜಿ ಸಿಕ್ತು ಇನಿಷಿಯಲಿ. ಆದ್ರೆ ಈ ವ್ಯಕ್ತಿ ಈ ತರ ನೆಗೆಟಿವ್ ಪರ್ಸನ್, ಒಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ನೆಗೆಟಿವ್ ಮಾಡ್ಬಿಡ್ತಾರೆ. ಸೊ ಇವ್ರ ಹತ್ರ ಇದ್ದು ನಿಮ್ಗೇನಾಯ್ತು ಅಂದ್ರೆ ನಿಮ್ಮ ತನವನ್ನ ನೀವು ಕಳ್ಕೊಂಡ್ರಿ, ಹಾಗೂ ಇವರಿಂದ ನೀವು ತುಂಬಾ ನರಕ ಯಾತನೆಯನ್ನ ಅನುಭವಿಸಿದೀರಾ. ಬಿಕಾಸ್ ಇವರು ನಿಮ್ಮನ್ನ ಕೀಳಾಗಿ ನೋಡೋದು, ಕೀಳಾಗಿ ಮಾತಾಡೋದು, ಕೊಂಕ್ ಮಾತಾಡೋದು, ಬೈಯೋದು, ಬೇಜಾರ್ ಮಾಡೋದು, ನಿಮ್ ಮೂಡ್ ಆಫ್ ಮಾಡೋದು, ಇದನ್ನೆಲ್ಲ ಮಾಡಿದ್ದಾರೆ. ಹಾಗೂ ಅದರಿಂದಾನೇ ನೀವು ಅಂದ್ರೆ ಇವ್ರ ಜೊತೆ ಮಾತಾಡಿದ್ರೆ ನಿಮ್ ದಿನ ಎಲ್ಲ ಹಾಳಾಯ್ತು. ಆ ತರದ್ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಕ್ಕಿದೆ ಈ ವ್ಯಕ್ತಿಯಿಂದ. ಆಗ್ಲೇ ಹೇಳ್ದಾಗೆ ನೀವು ಈ ವ್ಯಕ್ತಿ ಜೊತೆ ಇದ್ದಾಗ ತಾಳ್ಮೆಯನ್ನ ತುಂಬಾ ಕಲ್ತಿದ್ದೀರಾ. ಮತ್ತು ಯೂನಿವರ್ಸ್ ಇಂದ ಮೆಸೇಜಸ್ ಏನ್ ಬರ್ತಾ ಇದೆ ಅಂತಾನು ಹೇಳ್ತೀನಿ. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಏನ್ ಬರುತ್ತೆ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಇನ್ ಯೋರ್ ಲೈಫ್ ಅಂತ ಬರ್ತಾ ಇದೆ. ಬಿಗ್ ಹ್ಯಾಪಿ ಚೇಂಜಸ್ ಅಂತಾನು ನಿಮ್ಗೆ ಬರ್ತಾ ಇದೆ. ಮತ್ತು ಆಸ್ಕ್ ಯೋರ್ ಏಂಜಲ್ಸ್ ಅಂದ್ರೆ ಈ ಒಂದು ವಿಷಯ ನಿಮ್ಗೆ ಗೊತ್ತಾಗಿದೆ, ದೇವರ ಮೊರೆ ಹೋಗ್ಬೇಕಾಗತ್ತೆ. ಅಂದ್ರೆ ಯು ಹ್ಯಾವ್ ಟು ಸರೆಂಡರ್ ಟು ಡಿವೈನ್ ಅಂತ ಅರ್ಥ. ಸ್ವಲ್ಪ ನೀವು ನಂಬುವ ದೈವದ ಜೊತೆಗಿರ್ಬೇಕಾಗತ್ತೆ. ಮೇ ಬಿ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಅಥವಾ ನೀವು ಸ್ವಲ್ಪ ಮೆಡಿಟೇಷನ್ ಮಾಡ್ತೀರಾ, ಒಂದು ಸ್ಪಿರಿಚುವಲ್ ಗ್ರೌಂಡಿಂಗ್ ಅಂತೀವಿ, ಅದು ನಿಮಗೆ ಈಗ ಬೇಕಾಗಿದೆ. ಮನಸ್ಸು ತುಂಬಾ ನೊಂದಿದೆ, ಎನಿ ಕೈಂಡ್ ಆಫ್ ಅ ಥೆರಪಿ ಈಸ್ ಇಂಪಾರ್ಟೆಂಟ್ ಫಾರ್ ಯು. ಕೌನ್ಸಿಲಿಂಗ್ ತಗೊಳ್ತೀರಾ, ಅಥವಾ ನೀವ್ ಯಾರ ಹತ್ರ ಆದ್ರೂ ಈ ಒಂದು ನೋವನ್ನ ಹಂಚ್ಕೊಳ್ತೀರಾ. ಒಟ್ನಲ್ಲಿ ಈ ಒಂದು ನೋವನ್ನ ನೀವು ಲೆಟ್ ಗೋ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಒಳಗಡೆ ಹಾರ್ಟ್ ಬ್ರೇಕ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ. ಮತ್ತು ಯು ಆರ್ ರೆಡಿ ಆಫ್ಟರ್ ಫ್ಯೂ ವೀಕ್ಸ್ ಅಂತ ಅರ್ಥ. ಅಂದ್ರೆ ಇನ್ನೊಂದ್ 2 ತಿಂಗಳು ಬೇಕು ನೀವು ಕಂಪ್ಲೀಟ್ ಆಗಿ ಈ ಒಂದು ರಿಲೇಶನ್ಶಿಪ್ ಇಂದ ಆಚೆ ಬರೋದಕ್ಕೆ. ಯಾಕೆಂದ್ರೆ ಆ ವ್ಯಕ್ತಿ ನಿಮ್ಮನ್ನ ಅಷ್ಟು ಶಾಟರಿಂಗ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಅಷ್ಟು ನೋವನ್ನ ಉಂಟು ಮಾಡಿದ್ದಾರೆ ನಿಮ್ಮ ಮನಸ್ಸಿಗೆ. ಪರ್ಫೆಕ್ಟ್ ಟೈಮಿಂಗ್ ಅಂತ ಬರುತ್ತೆ. ಅಂದ್ರೆ ಒಂದೊಂದು ವಿಷಯಗಳು ನಡೀದೇ ಇರೋದೇ ಒಳ್ಳೇದು ಅಂತೀವಿ, ಹಾಗೆ ಈ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗಿದ್ದೇ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ ಇಂಥ ವ್ಯಕ್ತಿಯಿಂದ ನೀವು ನಿಮ್ ಲೈಫ್ನ ಕಟ್ಕೊಳಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ನಾನ್ ಹೇಳಿದ್ದೆ ಸರಿ ಅನ್ನುವಂಥ ಒಂದು ಮೊಂಡು ವ್ಯಕ್ತಿ ಜೊತೆ ಹೇಗ್ ಜೀವನ ಮಾಡ್ತೀರಾ. ನಿಮಗೆ ಅವ್ರು ಬೆಲೆ ಕೊಡ್ತಾ ಇರ್ಲಿಲ್ಲ. ನಿಮ್ಮ ವ್ಯಕ್ತಿತ್ವಕ್ಕಂತೂ ಅವರು ಒಂದು ಸಪೋರ್ಟ್ ಸಿಸ್ಟಮ್ ಆಗಿರ್ಲಿಲ್ಲ. ಅವ್ರು ನಿಮ್ಮನ್ನ ಎನ್ಕರೇಜ್ ಮಾಡೋದಿರ್ಲಿ, ಡಿಮೋಟಿವೇಟ್ ಮಾಡ್ತಾ ಇದ್ರು. ಈ ತರದ್ದೆಲ್ಲ ಅವ್ರು ಮಾಡಿದ್ರಿಂದ ನೀವು ಕುಗ್ಗಿದ್ದೀರಾ, ಹಾಗೂ ಸ್ಟ್ರೆಸ್ನ ಅನುಭವಿಸಿದ್ದೀರಾ. ಸೊ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಏನಂತ ಬರಿಬೇಕು ಅಂದ್ರೆ ನೀವು, ಐ ಆಮ್ ಬ್ಲೆಸ್ಡ್ ಬೈ ಮೈ ಗಾಡ್. ನೀವು ಯಾವ ದೇವ್ರನ್ನ ನಂಬ್ತೀರಾ ಆ ದೇವರಿಂದ ನನಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ಕಮೆಂಟ್ ನಲ್ಲಿ ಬರೀರಿ. ಐ ಆಮ್ ಬ್ಲೆಸ್ಡ್ ಬೈ ಲಾರ್ಡ್ ಗಣೇಶ, ಐ ಆಮ್ ಬ್ಲೆಸ್ಡ್ ಬೈ ಲಾರ್ಡ್ ವಿಷ್ಣು, ಏನೇ ಆಗಿರ್ಲಿ, ಐ ಆಮ್ ಬ್ಲೆಸ್ಡ್ ಬೈ ಲಾರ್ಡ್ ಜೀಸಸ್, ಐ ಆಮ್ ಬ್ಲೆಸ್ಡ್ ಬೈ ಎನಿ ಕೈಂಡ್ ಆಫ್ ಅ ಗಾಡ್. ನೀವು ಯಾವ ದೇವ್ರನ್ನ ನಂಬ್ತೀರಾ ಆ ದೇವ್ರನ್ನ ಕಮೆಂಟ್ ನಲ್ಲಿ ಹಾಕಿ. ಬಿಕಾಸ್ ಅವರ ರಕ್ಷಣೆ ನಿಮ್ಗೆ ಬೇಕಾಗಿದೆ, ಅವರು ನಿಮ್ಗೆ ಕೊಡುವಂತ ಶಕ್ತಿ ನಿಮ್ಗೆ ಬೇಕಾಗಿದೆ. ಅದಕ್ಕೆ ಸ್ವಲ್ಪ ಶಾಂತವಾಗಿರಿ. ಈ ಯಾವುದೇ ರೀತಿಯಾದ ಡಿಸಿಷನ್ಸ್ ತಗೊಳಕ್ ಹೋಗ್ಬೇಡಿ. ಅಂದ್ರೆ ಈ ವ್ಯಕ್ತಿ ವಾಪಸ್ ಬರ್ದೇ ಇರೋದು ನಿಮ್ಗೆ ಒಳ್ಳೇದು ಅಂತಾನೆ ಹೇಳ್ತೀನಿ. ಅವ್ರು ವಾಪಸ್ ಬರ್ತಾರೆ, ಬಂದ್ರೂ ಕೂಡ ಅದು ನಿಮ್ಗೆ ಟಾಕ್ಸಿಕ್ ಆಗೇ ಇರುತ್ತೆ. ಯು ವಿಲ್ ಅಗೇನ್ ಎಕ್ಸ್ಪೀರಿಯನ್ಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ ಅಂಡ್ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸ್ನ ಮತ್ತೆ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ಒಂದು ರೀಸನ್ಗೆ ರಿಲೇಶನ್ಶಿಪ್ ಬ್ರೇಕ್ ಆಯ್ತು. ಯಾಕಂದ್ರೆ ಅವರು ನಿಮ್ಮ ಏನ್ ಹೇಳ್ತಾರೆ ಲೈಫ್ ನಲ್ಲಿ ಒಳ್ಳೇದ್ ನಡೆಯುತ್ತಲ್ಲ, ಅದನ್ನೆಲ್ಲ ಅವರು ಸಹಿಸೋಕ್ ಆಗ್ತಾ ಇರ್ಲಿಲ್ಲ. ಸೊ ಇವ್ರ ಜೊತೆ ನೀವು ಇದ್ದಿದ್ರೆ ನಿಮ್ ಲೈಫ್ ಇನ್ನ ನರಕ ಯಾತನೆಗೆ ಹೋಗಿ ನೀವು ಆಸ್ ಐ ಟೋಲ್ಡ್ ಡಿಪ್ರೆಷನ್ಗೆ ಹೋಗ್ತಿದ್ರಿ. ಆಕ್ಚುಲಿ ಈಗಾಗ್ಲೇ ಆ ತರದ ಒಂದು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನೋಡ್ತಾ ಇದ್ದೀನಿ ನಾನು. ಸೊ ಈ ವ್ಯಕ್ತಿ ಆಸ್ ಐ ಟೋಲ್ಡ್ ಖುಷಿ ಕೊಡೋದಕ್ಕಿಂತ ದುಃಖ ಕೊಡುವಂತ ವ್ಯಕ್ತಿತ್ವ ಈ ವ್ಯಕ್ತಿದು. ಸೊ ಇಂಥ ವ್ಯಕ್ತಿ ನಿಮ್ ಲೈಫಲ್ಲಿ ಇರೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತೀನಿ. ಆನ್ ದ ಹೋಲ್, ದಿಸ್ ವಾಸ್ ಇಟ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.